ತನ್ನದೇ ಆದ ನಿಟ್ಟಿನಲ್ಲಿ ತನ್ನದೇ ಆದಂತಹ ಸಮಾಜಕ್ಕೆ ಕೊಡುಗೆಗಳು ಕೊಡ್ತಾ ಬಂದಿದೆ. ವೃದ್ಧಾಶ್ರಮ ಇತ್ತು. ಅದೇ ರೀತಿಯಲ್ಲಿ ಕರೋನಾ ಸಮಯದಲ್ಲಿ ಸಾಕಷ್ಟು ಜನಕ್ಕೆ ಊಟ ಉಪಚಾರಗಳು, ವೈದ್ಯಕೀಯ ನೆರವನ್ನು ಸಹ ಕೊಡ್ತಾ ಇದ್ರು. ಇಂತಹ ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟ್ ಇವತ್ತು ಒಂದು ರೀತಿ ಹೆಮ್ಮರವ ಬೆಳೆದಿದೆ. ಕರ್ನಾಟಕದಲ್ಲಿ ಯಾರಾದರೂ ಉಚಿತವಾದ ಸೇವೆ ಮಾಡ್ತಾರೆ, ಉಚಿತವಾಗಿ ವೇದಿಕೆ ಕೊಡ್ತಾರೆ, ಎಲ್ಲ ಜನಗಳನ್ನ ಆಕರ್ಷಿಸ್ತಾರೆ, ಎಲ್ಲ ಕಲಾವಿದರು ಪ್ರೋತ್ಸಾಹ ಕೊಡ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಕಲಾವಿದರಿಗೂ ವೇದಿಕೆಯನ್ನು ಕಲ್ಪಿಸ್ಕೊಡ್ತಾರೆ ಅಂದರೆ ಅದು ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ಮಾತ್ರ. ಅದೇ ರೀತಿ ಸುಧಾ ತ್ಯಾಗರಾಜ್ ಅವರು ಅಂದರೆ ಒರಿಜಿನಲ್ ಲಕ್ಷ್ಮೀ ದೇವಮ್ಮ, ಲಕ್ಷ್ಮೀ ಸರಸ್ವತಿ ತಂಗಿ ಅವರಿಬ್ಬರು ಸೇರಿಕೊಂಡು ನಿಜವಾದ ಲಕ್ಷ್ಮೀ ಕೆಲಸ ಸರಸ್ವತಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಅಭಿನಂದಿಸ್ತಾ, ಯಾರಾದರೂ ಈ ಒಂದು ಸೇವಾ ಕಾರ್ಯಕ್ರಮದಲ್ಲಿ ಸೇವನೆ ಮಾಡಬೇಕು ಅಂತ ಹೇಳ್ಕೊಂತ ಸೇವೆ ಮಾಡಬಹುದಾದ್ರು ಈ ಒಂದು ಸಂಸ್ಥೆಗೆ ಸೇರಬೇಕು ಅಂತಿದ್ರೆ ಎಲ್ಲರೂ ಬಂದು ಸೇರ್ಕೋಬಹುದು. ಪ್ರತಿಯೊಬ್ಬರಿಗೂ ಸಹ ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟ್ನ ಒಂದು ಸಮಾಜಮುಖಿ ಕಾರ್ಯದ ಸೇವೆಗೆ ಸದಾಕಾಲ ಆತ್ಮೀಯವಾದ ಸ್ವಾಗತ. ಅವರ ಒಂದು ದೂರವಾಣಿ ಸಂಖ್ಯೆ ನಾನು ಕಡೆಯಲ್ಲಿ ಹೇಳ್ತೀನಿ. ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟ್ ಯಾರಾದರೂ ಸರಿ ಸುಧಾಮನ ಕಾಂಟ್ಯಾಕ್ಟ್ ಮಾಡಿ ನೀವು ಆ ಒಂದು ಟ್ರಸ್ಟ್ಗೆ ಸೇರಿ ಸಮಾಜದಲ್ಲಿ ನಿಮ್ಮೂ ಸಹ ನಿಮ್ಮದೇ ಆದಂತಹ ಸೇವೆಯನ್ನು ನಡೆಸ್ಬೋದು ಅಂತ ಹೇಳ್ತಾ, ಈ ಒಂದು ಗಾನ ಮಂದಿರ ಏನಿದೆ, ಅಕ್ಷರ ಗಾನ ಮಂದಿರ ಪ್ರತಿಯೊಂದನ್ನು ಅಕಾರದಿಂದಲೇ ಪ್ರಾರಂಭ ಆಗುತ್ತೆ. ಆಂಧ್ರ ಅಕ್ಷರ, ಆಯಿಂದಲೇ ಪದ, ಪದದಿಂದಲೇ ಪ್ರಾಸ, ಪ್ರಾಸದಿಂದಲೇ ಪ್ರಬಂಧ, ಅದರಿಂದಲೇ ಕಥೆ, ಚಿತ್ರಕಥೆ, ಸಂಭಾಷಣೆ, ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಎಲ್ಲದನ್ನು ಪ್ರಾರಂಭ ಆಗುತ್ತೆ ಅಕ್ಷರದಿಂದ. ನಂತರ ಅಕ್ಷರ ರಂಗಮಂದಿರದ ಗಾನ ಮಂದಿರದ ನನ್ನ ಪ್ರೀತಿಯ ತಮ್ಮ ಗೋವಿಂದಪ್ರಸಾದ್ಗೆ ಸಹ ಅಭಿನಂದನೆಗಳು ಸಲ್ಲಿಸ್ತಾ, ಈಗ ವೇದಿಕೆ ಕಾರ್ಯಕ್ರಮ ಪ್ರಾರಂಭಕ್ಕೆ ಮುಂಚೆ ಅಮ್ಮನ ಆಶಯ ಬಗ್ಗೆ ಎರಡೇ ಮಾತುಗಳು ಮುಗಿಸ್ತೇನೆ. ತನ್ನದೇ ಆದ ವೃದ್ಧಾಶ್ರಮ ಕಟ್ಕೊಂಡು ತನ್ನದೇ ಆದ ಸೇವೆನ ಹಿರಿಯ ಜೀವನಿಗೆ ಸಲ್ಲಿಸ್ತಾ, ಅದೇ ರೀತಿ ಕಿರಿಯ ಜೀವನಿಗೆ ವಿದ್ಯೆ ಸಹ ದಾನ ಮಾಡ್ತಾ, ಅದೇ ರೀತಿಯಲ್ಲಿ ಕರೋನಾ ಸಮಯದಲ್ಲಿ ಸಾಕಷ್ಟು ಕಾರಣಗಳಿಗೆ ಉಚಿತವಾಗಿ ಕಾರ್ಪೆಟ್ಗಳನ್ನ, ಅನ್ನವನ್ನು ಭತ್ತದಲ್ಲಿ ಕೊಟ್ಟಂತಹ ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟ್ ತನ್ನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತನ್ನದಾಗಿ ತೊಡಗಿಸಿಕೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ಈ ಒಂದು ಸಂಘಟನೆ ಅಥವಾ ಈ ಒಂದು ಟ್ರಸ್ಟ್ಗೆ ಅದರ ಧರ್ಮದಲ್ಲಿ ಅಚ್ಚುಕಟ್ಟುಗಳಿದ್ರೆ ಯಾರಾದರೂ ಸೇವೆ ಸಲ್ಲಿಸಿ ಮಾಡಬಹುದಾಗಿದೆ. ಖಂಡಿತ ಅವರಿಗೆ ತುಂಬ ಹೃದಯದ ಸ್ವಾಗತ ಇದೆ. ದಯವಿಟ್ಟು ಯಾರು ಬೇಕಾದ್ರೆ ನಮ್ಮ ಸೇರ್ಕೋಬಹುದು ಅಂತ ಹೇಳ್ತಾ, ಈಗ ವೇದಿಕೆಗೆ ಗಡಿಯಾದ ಕೈಗೆತ್ತಕ್ಕಂಥ ಸಮಯ. ಚಿತ್ರನಟರು, ರಂಗಭೂಮಿ ಕಲಾವಿದರು, ಕಿರುತೆರೆ ಕಲಾವಿದರು ಎಲ್ಲರಿಗಿಂತ ಹೆಚ್ಚಾಗಿ ಗ್ರಾಮೀಣ ನಟನೆಯಲ್ಲಿ ತನ್ನದೇ ಆದ ಪ್ರಖ್ಯಾತಿ ಪಡೆಯತಕ್ಕಂತಹ ನನ್ನ ರಂಗಭೂಮಿಯ ಮಿತ್ರ ಶಿವಕುಮಾರ್ ರಾಜ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಆಶಾ ಕುಮಾರಿ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಇದೆ. ಅದೇ ರೀತಿ ನಮ್ಮ ನಂದಕುಮಾರ್ ಸಹ ಬರ್ತನೆ ಬಾಯಿ ತಾವು ಸಹ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಹಿರಿಯರು, ವಕೀಲರು, ನ್ಯಾಯವಾದಿಗಳು, ರಂಗಭೂಮಿ ಕಲಾವಿದರು ಸದಾ ಯಾವುದೇ ಕಾರ್ಯಕ್ರಮದಲ್ಲಿ ಸಿಹಿ ತಂಡಿಯನ್ನು ತಂದುಕೊಡ್ತಕ್ಕಂಥ ಸಿಹಿ ಮನಸ್ಸಿನ ಪ್ರಸನ್ನ ಕುಮಾರ್ ಅವರು ಸಹ ವೇದಿಕೆಗೆ ಬರಬೇಕು ಅಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇವಾಗ ಕಾರ್ಯಕ್ರಮಕ್ಕೆ ಬಂದಂತಹ ನಿತ್ಯಾಶಂಕರ್, ನನ್ನ ತಮ್ಮ ಸಂತೋಷ್, ಕನ್ನಡದ ಚಳವಳಿ ಮಿತ್ರ. ಅದೇ ರೀತಿ ರಾಜ್ಕುಮಾರ್ ಮನೆಯಲ್ಲಿ ಅಂಜತನ ಇದ್ದಂತಹ ಸುಬ್ಬಣ್ಣ, ಅಪ್ಪು ಮನೆಯಲ್ಲಿ ನಾನು ಅವ್ರು ಒಟ್ಟಿಗೆ ಇರ್ತಾ ಇದ್ವಿ. ಆ ಸುಬ್ಬಣ್ಣ ಬಂದಿದ್ದಾನೆ, ಅವ್ರಿಗೂ ಆತ್ಮೀಯವಾದ ಸ್ವಾಗತ. ಇನ್ನೊಂದೇನಪ್ಪ ಅಂದ್ರೆ ಒಂದು ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ. ಚಿನ್ನ ಎಂದು ನಗುತ್ತಿರೋ ಹಾಡಿತ್ತಲ್ಲ, ಆ ಹಾಡಿ ನನಗೆ ವೇದಿಕೆಗೆ ಬಂದೆ ಅಂದ್ರೆ ಆ ಹಾಡಲ್ಲಿ ನಾನು ಒಬ್ಬ ಇದ್ದೆ ಆ ಚಿತ್ರದಲ್ಲಿ. ಆ ನೆನಪು ಬಂತು ನನಗೆ ಅಷ್ಟೇ. ಅದೇ ರೀತಿ ಸಿದ್ಧಘಟ್ಟ ಸಿಂಹ ವೆಂಕಟೇಶ್ ವೇದಿಕೆಗೆ ಬರಬೇಕು. ಯಾಕೆಂದ್ರೆ ಸಿದ್ಧಘಟ್ಟ ಸಿಂಹ ವೆಂಕಟೇಶ್ ಅಂದ್ರೆ ನಾನು ಸಪ್ರೇಟ್ ಆಗಿ ಕರಿಬೇಕು, ಎಸ್ಕೇಪ್ ಕರಿಬೇಕು. ಎಸ್ಕೇಪ್ ಆಗ್ಬಿಟ್ರೆ ಕಷ್ಟ. ಈಗ ದಯವಿಟ್ಟು ಈ ಗಡಿಯಲ್ಲಿ ಒಬ್ಬರಾದಂತಹ ಹಿರಿಯ ಶಿವಕುಮಾರ್ ರಾಜ್ ಅವರು ಒಂದು ಕಾರ್ಯಕ್ರಮದ ಬಗ್ಗೆ, ಬರ್ತಡೇ ಬಾಯ್ ಮತ್ತು ಬರ್ತಡೇ ಗರ್ಲ್ ಬಗ್ಗೆ, ಅದೇ ರೀತಿ ನಮ್ಮ ಒಂದು ಕಾರ್ಯಕ್ರಮ ಯಾವ ರೀತಿ ಯೋಚಿಸೋದ್ರ ಬಗ್ಗೆ ಹೇಳಿದ್ರು. ಎರಡೇ ಮಾತು ಹೇಳ್ಬೇಕು ಅಂತ ಕೇಳ್ಕೊತಾರೆ. ಎಲ್ಲ ಕಲಾವಿದರಿಗೆ ನನ್ನ ಅನಂತ ಶರಣಾರ್ಥಿಗಳು. ಇವತ್ತು ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ ಹಾಗೂ ಸಹೋದರಿ ರಾಜೇಶ್ವರಿಯವರ ಜನ್ಮದಿನಾಚರಣೆ ಜೊತೆಗೆ ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು. ಬಂಧುಗಳೇ, ಅಕ್ಷರ ಆಡಿಟೋರಿಯಂನ ಸ್ಥಾಪನೆ ಮಾಡಿ ನಿಜವಾಗಲೂ ನಮ್ಮಂತ ಎಲ್ಲ ಒಂದು ಕಲಾವಿದರಿಗೆ ಒಂದು ಪ್ರೀತಿಯಿಂದ ಇಲ್ಲಿ ಸೇರೋದಕ್ಕೆ ಜಾಗ ಮಾಡಿಕೊಂಡಂತ ನಮ್ಮ ಗೌರಿ ಪ್ರಸಾದ್ ಅವರಿಗೆ ಧನ್ಯವಾದ. ಇಲ್ಲಿ ಹಾಡಕ್ ಬರೋರು ನನಗೆ ಅನ್ಸುತ್ತೆ ವೈಯಕ್ತಿಕ ಅನ್ಸಾಗೆ ಯಾವುದೋ ಪ್ರಶಸ್ತಿ ಅಲ್ಲ, ತಮ್ಮ ಆತ್ಮ ತೃಪ್ತಿಗೋಸ್ಕರ ಹಾಡೋದೇ ಜಾಸ್ತಿ. ಆ ಒಂದು ಅವಕಾಶ ನಮಗೆ ಕೊಡ್ತಾ ಇದಾರಲ್ಲ, ಅವರಿಗೆ ನಿಜವಾಗ್ಲೂ ನಾವು ಧನ್ಯವಾದ ಹೇಳಲೇಬೇಕು. ಸಹೋದರಿ ರಾಜೇಶ್ವರಿ ಅವರು ಆಗಲೇ ಮಾತಾಡ್ತಾ ಇದ್ರೆ ಕೇಳಿದ್ರು,
ನಾವು ಬೇರೆಯವ್ರು ಹಾಡುವಾಗ ಪ್ರೋತ್ಸಾಹ ಕೊಡ್ಬೇಕಂತ ನಿಜ, ಅದು ಕಲಾವಿದರ ಲಕ್ಷಣ. ಕಲಾವಿದರ ಲಕ್ಷಣ. ನಾವು ಶೂಟಿಂಗ್ ಅಲ್ಲೇ ನಿಮ್ಗೆಲ್ಲ ಗೊತ್ತಿರುತ್ತೆ, ನಾವು ಡೈಲಾಗ್ ಹೇಳುವಾಗ ಆಕ್ಟ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಯಾರೋ ಮಾತಾಡ್ತಾರೆ, ನಾವು ನಿಲ್ಲಿಸ್ಬಿಡ್ತೀವಿ, ಕ್ಯಾಮ್ರಾ ಆಫ್ ಆಗುತ್ತೆ. ಯಾಕೆ ಅಂದ್ರೆ ನಮ್ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ. ಪಾತ್ರದಲ್ಲಿ ತಲ್ಲೀನರಾಗಿರ್ತೀವಿ, ಅಲ್ಲಿ ಯಾರೋ ಇನ್ನೊಬ್ರು ಏನೋ ಮಾತಾಡಿದಾಗ ನಮ್ ಗಮನ ಆ ಕಡೆ ಹೋಗುತ್ತೆ, ನಾವು ಅದಕ್ಕೆ ನ್ಯಾಯ ಸಲ್ಲಿಸಕ್ಕಾಗಲ್ಲ. ಹಾಗೆ ಇಲ್ಲಿ ಕೂಡ ಯಾವುದೇ ಕಲಾವಿದರು, ಅವ್ರು ಚಿಕ್ಕವರಾಗ್ಲಿ ದೊಡ್ಡವರಾಗಿರ್ಲಿ, ಅನುಭವಿಗಳಾಗ್ಲಿ ಅನನುಭವಿಗಳಾಗ್ಲಿ, ಅವರ ವೇದಿಕೆ ಮೇಲಿದ್ದಾಗ ಅವರು ದೈವ ಸ್ವರೂಪ. ದೇವರಿಗೆ ಕೊಟ್ಟಷ್ಟೇ ಗೌರವ ನಾವು ಕೊಡ್ಬೇಕಾಗುತ್ತೆ. ಹಾಗೆ ದಯಮಾಡಿ ತಪ್ಪು ತಿಳಿಬಿಡಿ, ಅವ್ರ ಮಾತಾಗಲಿ ನನ್ನ ಮಾತಾಗಲಿ ತಪ್ಪಿಸ್ಕೊಬೇಡಿ. ಇದು ನಮ್ಮೆಲ್ಲರಿಗೂ ಕರ್ತವ್ಯ. ಪ್ರತಿಯೊಬ್ಬರು ಕಲಾವಿದರು ಪ್ರೋತ್ಸಾಹ ಕೊಟ್ಟರೆ ತಾನೇ ಅದು ನಮ್ಮೆಲ್ಲರ ಬೆಳವಣಿಗೆ ಆಗುತ್ತೆ. ನನಗೆ ಆಗಲೇ ಸಹೋದರ ರಾಜೇಶ್ ಅವರು ಕೇಳಿದ್ರು, ಸರ್ ಹಾಡ್ತೀರಾ ಅಂತ. ನಾನು ತುಂಬಾ ಸತಿ ಹೇಳ್ತಾ ಇರ್ತೀನಿ, ನಾನು ಹಾಡೋದಲ್ಲ. ನಮ್ಮ ಗೆಳೆಯರಾದಂತ ಎನ್ಸಿದವರು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅವ್ರು ಇಷ್ಟು ತಲ್ಲಿದ್ರೆ ಹಾಡ್ತಾರೆ, ನಾನು ಅವ್ರ ಅಭಿಮಾನಿ ಆಗ್ಬಿಟ್ಟೆ. ಒಂದು 2-3 ಸರಿ ಹಾಡಿದ್ರೆ ಆ ಒಂದು ಸ್ಫೂರ್ತಿ ಆಯ್ದು ಬೇಕು. ನನಗೆ ಹಾಡುವಂತ ಶಕ್ತಿ ಇಲ್ಲ, ಅಂದ್ರೆ ನನಗೆ ಹಾಡೋದಕ್ಕೆ ಬರಲ್ಲ. ಅದಕ್ಕೆ ಹೇಳ್ತಾ ಇರ್ತೀನಿ, ಇಲ್ಲೂ ಹೇಳಿದೆ, ನಂದು ಶ್ರವಣ ನಕ್ಷತ್ರ. ಶ್ರವಣ ಅಂದ್ರೆ ಕೇಳೋದು, ಅದಕ್ಕೆ ನಾನು ಕೇಳೋಕೆ ಬರ್ತಾ ಇರ್ತೀವಿ. ನನಗೆ ಹಾಡಕ್ಕೆ ಕೇಳ್ತೀನಿ, ಹಾಡಕ್ ಬರಲ್ಲ. ಆದ್ರೆ ನಾನೇನ್ ಅನ್ಕೊಳ್ತೀನಿ, ಆ ಒಂದು ಕೇಳುವಂತ ಮನಸ್ಸನ್ನ, ಆ ಹೃದಯನ ಭಗವಂತ ಕೊಟ್ಟಿರಲ್ಲ, ಅದಕ್ಕೆ ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾವು ನೀವೆಲ್ಲ ಅಬ್ಸರ್ವ್ ಮಾಡ್ತೀವಿ, ಎಷ್ಟೋ ಜನಕ್ಕೆ ನಾವು ಹೊರಗಡೆ ನೋಡ್ತಾ ಇರ್ತೀವಿ, ಯಾರು ಕಲೆಯನ್ನು ಆಸ್ವಾದಿಸುವಂತ ಶಕ್ತಿ ಇರಲ್ಲ. ಅವ್ರು ಕಲಾವಿದರಾಗಬೇಕು ಅಂತ ಏನಿಲ್ಲ, ಕಲೆಯನ್ನು ಆಸ್ವಾದಿಸುವಂತ ಶಕ್ತಿ ಇದೆಯಲ್ಲ, ಅದು ಭಗವಂತ ಕೊಟ್ಟಿದ್ರೆ ಮಾತ್ರ ಸಾಧ್ಯ. ಅದನ್ನ ನೀವೆಲ್ಲರೂ ನಾವು ಅದನ್ನ ಪಡ್ಕೊಂಡಿದೀವಿ. ಮತ್ತೊಮ್ಮೆ ರಾಯೇಶ್ವರರಿಗೆ ಇನ್ನೊಂದು ಶುಭಾಶಯಗಳನ್ನ ಕೋರ್ತಾ, ಎಲ್ಲ ಪ್ರಶ್ನೆ ಪುಸ್ತಕರಿಗೆ ಅಭಿನಂದನೆಗಳ ಸಲ್ಲಿಸ್ತಾ ನನ್ನ ಶರಣಾರ್ಥಿಗಳ ಅರ್ಪಿಸ್ತೇನೆ. ಧನ್ಯವಾದಗಳು. ಎಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ಆಸನರಾಗಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈಗ ಈ ಕಾರ್ಯಕ್ರಮದ ಕುರಿತು ನಮ್ಮ ವೆಂಕಟೇಶ್ ಸರ್ ಅವರು ಒಂದೆರಡು ಮಾತುಗಳನ್ನು ಹಾಡಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಶುಭ ಸಂಜೆಯ ಶುಭಾಶಯಗಳು. ಇಂದು ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗಾಯಕರಿಗಾದಂತಹ ನಮ್ಮ ರಾಜೇಶ್ವರಿ ಮೇಡಮ್ ಅವರಿಗೆ ಹುಟ್ಟುಹಬ್ಬ ಹಾಗೂ ನಮ್ಮ ನಂದಕುಮಾರ್ ಅವರ ಹುಟ್ಟುಹಬ್ಬ ಕೂಡ ಮಾಡ್ತಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಅವರು ಎಲ್ಲ ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಎಷ್ಟು ಆಡಿಟೋರಿಯಂ ಇದೆ ಅಷ್ಟು ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ಮಾಡಿ ನಮ್ಮ ಅಮ್ಮ ಚಾರಿಟೇಬಲ್ ಟ್ರಸ್ಟು ಉನ್ನತ ಮಟ್ಟಕ್ಕೆ ಈ ಟ್ರಸ್ಟ್ ಬೆಳೀತಾ ಇದೆ. ಇದೇ ಸದಾಕಾಲ ಇದೇ ಥರ ಬೆಳೀಲಿ, ಎಲ್ಲ ಕಲಾವಿದರಿಗೂ ಒಂದು ವೇದಿಕೆ ಕಲ್ಪಿಸಿಕೊಡ್ಲಿ, ಅವರಿಗೆ ದೇವರ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸೋಕೆ ಮುಂಚೆ ನನ್ನ ಪರಿಚಯ. ನಾನು ರಂಗಭೂಮಿ ಕಲಾವಿದ, ಗಾಯಕ, ಚಲನಚಿತ್ರ ನಟ, ನಿರ್ದೇಶನ ಕೂಡ ಮಾಡ್ತಾ ಇದ್ದೀನಿ, ನಿರ್ಮಾಪಕ ಕೂಡ ಆಗಿದ್ದೀನಿ. ಇತ್ತೀಚೆಗೆ ಇವ್ರ ಜೊತೆ ಸೇರಿ ಗಾಯಕರು ಕೂಡ ಆಗಿದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು. ಹಾಗೆ ವೇದಿಕೆ ಮೇಲೆ ಡಾಕ್ಟರ್ ಉಪನ್ಯಾಸಕರಾದಂಥ ಪಿಳ್ಳಪ್ಪನವರು ವೇದಿಕೆ ಮೇಲೆ ಬರಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಕುರಿತು ಪ್ರಸನ್ನ ಸರ್ ಅವರು ಒಂದೆರಡು ಮಾತುಗಳನ್ನು ಹಾಡಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟು ನಮ್ಮ ಸುಧಾ ಮೇಡಮ್ ತುಂಬ ಸಮಾಜ ಸೇವೆ ಇಷ್ಟು ಸುಮಾರು ಒಂದು 15 ವರ್ಷಗಳಿಂದ ಈ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರದೇ ಹುಟ್ಟುಹಬ್ಬ ಆಗಲಿ ಏನೇ ಆಗಲಿ ಪ್ರತಿಯೊಂದು ಕಾರ್ಯಕ್ಕೂ ಅವರು ಮುಂಚಿತವಾಗಿ ನಿಂತ್ಕೊಂಡು ತಾವೇ ಜವಾಬ್ದಾರಿ ವಹಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬರ್ತಾ ಇರ್ತಾರೆ. ಹೋದ ವರ್ಷ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಆಗಬೇಕಾಗಿತ್ತು, ಅಕಸ್ಮಾತ್ ಬೇರೆಯವ್ರಿಗೆ ಹೋಯ್ತು. ನಾವು ಬೇಕಾದಷ್ಟು ಪ್ರಯತ್ನ ಮಾಡಿದ್ವಿ ಅವ್ರಿಗೆ. ಈ ಸಾರಿ ಇತ್ತು ಖಂಡಿತವಾಗಿ ಅವ್ರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕೇ ಸಿಗುತ್ತೆ. ಸಮಾಜ ಸೇವೆ ಗ್ಯಾರಂಟಿ, ಈ ಸರಿ ಅಂತೂ ಸಿಗೋದು ಗ್ಯಾರಂಟಿ. ನಾವು ಪ್ರಯತ್ನ ಮಾಡ್ತೀವಿ.
ಒಂದ್ಸರಿ ತುಂಬಾ ಪ್ರಯತ್ನ ಮಾಡಿದ್ವಿ, ಒಂದು ಸ್ವಲ್ಪ ಒಂದು ಹೋಗ್ಲಡಿಯಷ್ಟರಲ್ಲಿ ಬೇರೆಯವ್ರಿಗೆ ಹೋಗ್ಬಿಡ್ತದೆ. ಈ ಸಲ ಅಂತೂ ನಿಮ್ಗೆ ಸಿಗುತ್ತೆ ಅಂತ ನೀವು ಕ್ರಿಯಾಶೀಲರು, ಸಮಾಜ ಸೇವಕರು, ನಿಮ್ಮ ಒಂದು ಸಮಾಜ ಸೇವೆಗೆ ಆ ಭಗವಂತ ಕಾಪಾಡ್ತಾನೆ. ಹಾಗೂ ನನ್ನ ಮಗಳ ಸಮಾನದ ರಾಜೇಶ್ವರಿ ಮೇಡಮ್ ಅವರು ಇವತ್ತು ಜನ್ಮ ದಿನಾಚರಣೆ, ಅದಕ್ಕೋಸ್ಕರ ಅವಳಿಗೆ ತುಂಬ ಆಶೀರ್ವಾದ ಇರಲಿ, 100 ವರ್ಷ ಸುಖವಾಗಿ ಬಾಳಿ ಅಂತ ನಾನು ಬೇಡ್ಕೊಂತೀನಿ. ಇವತ್ತು ಇಂಥ ಒಂದು ಇದನ್ನ ಸೃಷ್ಟಿ ನಮಗೆ ಈ ಕಲಾ ವೇದಿಕೆ ನಿರ್ಮಿಸಿಕೊಟ್ಟಿರ್ತಕ್ಕಂಥ ಗೌರಿ ಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳು, ಸಾವಿರ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಪ್ರಸನ್ನ ಸರ್. ಬಹಳ ಅದ್ಭುತವಾದಂಥ 2 ಮಾತುಗಳನ್ನು ಹಾಡಿದ್ದೀರಾ. ಬಹಳ ಥ್ಯಾಂಕ್ ಯು ಸೋ ಮಚ್. ಈಗ ಸಮಾಜ ಸೇವಕರಾದಂಥ ನಮ್ಮ ಆಶಾ ಮೇಡಮ್ನವರು 1-2 ಮಾತುಗಳನ್ನು ಹಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ಅನಂತ ವಂದನೆಗಳನ್ನು ತಿಳಿಸ್ತೇನೆ. ಹಾಗೆಯೇ ನಮ್ಮನ್ನು ಇಲ್ಲಿಗೆ ಆಹ್ವಾನಿಸಿರುವಂತಹ ಅಮ್ಮ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಸುಧಾ ಮೇಡಮ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆಯೇ ಇಂದು ಹುಟ್ಟುಹಬ್ಬವನ್ನು ಆಚರಿಸ್ಕೋತಾ ಇರುವಂತಹ ಸಹೋದರಿ ರಾಜೇಶ್ವರಿ ಮೇಡಮ್ಗೂ ತುಂಬ ಹೃದಯದ ಧನ್ಯವಾದಗಳ ಜೊತೆ ಶುಭಾಶಯಗಳನ್ನು ಹೇಳ್ತೇನೆ. ದೇವರು ಎಲ್ಲರಿಗೂ ಆಯುಸ್ಸು, ಆರೋಗ್ಯ, ಯಶಸ್ಸನ್ನು ಕೊಡಲಿ. ಹಾಗೆ ರಾಜೇಶ್ವರಿ ಮೇಡಮ್ಗೂ ಇನ್ನಷ್ಟು ಶಕ್ತಿಯನ್ನು ತುಂಬಿ ಸಾಮಾಜಿಕ ಕೆಲಸಗಳನ್ನು ಮಾಡುವಂತ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಅವರಿಗೂ ಆಯುರ, ಆರೋಗ್ಯ, ಐಶ್ವರ್ಯವನ್ನು ದೇವರು ಕೊಡಲಿ ಅಂತ ಕೇಳ್ಕೊಳ್ತೇನೆ ನಿಮ್ಮೆಲ್ಲರ ಮುಖಾಂತರ. ನನ್ನದು ಕಿರು ಪರಿಚಯ ಹೇಳಬೇಕು ಅಂದರೆ, ನಾನೊಬ್ಬ ಸಮಾಜ ಸೇವಕಿ, ಸಾಮಾನ್ಯ ಕುಟುಂಬದಿಂದ ಬಂದವಳು. ನನಗೆ ಯಾವುದೇ ಸರ್ನೇಮ್ ಆಗಲಿ ಅಥವಾ ಯಾವುದೇ ಥರದ ಹಿನ್ನೆಲೆ ಇಲ್ಲ. ಆದರೆ ಸುಧಾ ಮೇಡಮ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ನಾನು ಬ್ರಾಹ್ಮಣ ಕುಟುಂಬದವಳು, ಆದರೆ ಇವತ್ತು ನನ್ನ ಕೆಂಪೇಗೌಡ ಪ್ರಶಸ್ತಿಗೆ ಕರೆದು ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆಯೇ ನಾನು ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘದಲ್ಲಿ ಬೆಂಗಳೂರು ಉತ್ತರದ ಮಹಿಳಾ ಅಧ್ಯಕ್ಷ ಆಗಿದ್ದೇನೆ. ಬಿಜೆಪಿಯಲ್ಲಿ ಮಹಿಳಾ ಮೋರ್ಚಾದಲ್ಲಿ ಉತ್ತರದಲ್ಲಿ ಇದ್ದೇನೆ, ಬೆಂಗಳೂರು ನಾರ್ತಲ್ಲಿ. ಹಾಗೆಯೇ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯಲ್ಲೂ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ರೋಟರಿ ಮುಂತಾದ ಹಲವು ಸನಾತನ ಧರ್ಮದ ಉಳಿವಿಗಾಗಿ ಕೆಂಪೇಗೌಡರಂತಹ ಮಹಾನ್ ಜೀವಿಗಳ ಅವರೆಲ್ಲರ ಆಶಾಕಿರಣಗಳು ನಾವಿಲ್ಲ. ಅವರಿಗೆ ಮರುಹುಟ್ಟನ್ನು ಕೊಡಬೇಕು ಅಂದರೆ ಅದು ನಮ್ಮಿಂದ, ಸೇವೆಯಿಂದ ಸಾಧ್ಯ. ಸಮಾಜ ಸೇವೆ ಒಂದು ಪರಮೋಚ್ಚ ಧರ್ಮ, ಸೇವೆಯೇ ಒಂದು ಪರಮೋಚ್ಚ ಧರ್ಮ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾವು ಜನಗಳನ್ನು ಆಸ್ತಿಯ ರೂಪದಲ್ಲಿ ಗಳಿಸೋದು ಇನ್ಯಾವ ಕ್ಷೇತ್ರದಲ್ಲೂ ಆಗೋದಿಲ್ಲ. ನಮ್ಗೆ ಆಸ್ತಿ ಇಲ್ಲಿ ಜನಗಳ ಪ್ರೀತಿ, ವಿಶ್ವಾಸ, ಹಾಗೆ ನಂಬಿಕೆ, ಹಾಗೆ ಅವರ ಬೆಂಬಲ, ಹಾಗೆ ಸಹಕಾರ, ಹಾಗೆ ಹಿರಿಯರ ಸಲಹೆ, ಮಾರ್ಗದರ್ಶನ, ಆಶೀರ್ವಾದ, ಇದೇ ನಮಗೆ ಒಂದು ಸುಸಂಸ್ಕೃತ ನಡವಳಿಕೆಯನ್ನು ತಂದುಕೊಡ್ತದೆ. ಹಾಗೆ ಇಲ್ಲಿ ಅಳಿದಂತಹ ಮಹಾನ್ ಜೀವಿಗಳ ಉಸಿರಾಗಿ ನಾವು ಇಲ್ಲಿ ಕೆಲಸ ಮಾಡಬೇಕು ಅಂತ ನಾವು ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೇನೆ. ಯಾಕೆಂದರೆ ಅಮ್ಮ ಚಾರಿಟೇಬಲ್ ಟ್ರಸ್ಟ್ ಹೇಳಿದ್ರು ಒಂದು ವೃದ್ಧಾಶ್ರಮ ಅಂತ. ಕರುಳನ್ನು ಕಿತ್ತು ತಾಯಿ ಮಗುವಿಗೆ ಜನ್ಮ ಕೊಡ್ತಾಳೆ. ಅಮ್ಮ ಎಂಬುದೇ ಮಗುವಿನ ಮೊದಲನೇ ಕೂಗು. ಅಂತಹ ತಾಯಿಗೆ ಸಾಕಕ್ಕಾಗದೆ ಬಿಟ್ಟಿರೋರನ್ನ ಇವರು ಕರ್ಕೊಂಬಂದು ಅವರಿಗೆ ನಾವು ಕೊನೆಗಾಲದಲ್ಲಿ ಮಕ್ಕಳು ತಂದೆ ತಾಯಿಗೆ ಊರ್ಗೋಲ್ ಆಗಿಲ್ಲದೆ ಹೋದರೆ ಅವರು ಹೆತ್ತಿದ್ದಕ್ಕೂ ಸಾರ್ಥಕ ಇರೋದಿಲ್ಲ. ಹಾಗೆ ಮಾತೃ ಋಣವನ್ನಾಗಲಿ ಪಿತೃ ಋಣವನ್ನಾಗಲಿ ತೀರಿಸಬೇಕಾದ್ರೆ ಅವರು ಸೇವೆ ಮಾಡಿ, ಅದನ್ನು ಮಾಡದೆ ಎಲ್ಲೋ ಬಿಡ್ತಾರೆ ಅಂಥವರಿಗೆ ಇವರು ಒಂದು ಮರುಹುಟ್ಟು ಕೊಟ್ಟ ಹಾಗೆ. ಇದು ಸುಲಭದ ಕೆಲಸ ಅಲ್ಲ. ಮಕ್ಕಳನ್ನು ಸಾಕ್ಬಿಡ್ಬೋದು, ರುದ್ರನ್ನ ಸಾಕೋದು ಇದು ಬಿದ್ದು ಹೋಗ್ತಿರೋ ಮರ. ಅದನ್ನು ನೀವು ಎಷ್ಟು ರೀತಿಯಿಂದ ಸಾಕಬೇಕು ಹೇಳಿ, ಬೀಳದೆ ಹೋದಂಗೆ ನಿಲ್ಲಿಸ್ಬೇಕು. ಹೇಗೆ ಕೊನೆ ದಿನ, ಜೀವನದಲ್ಲಿ ಕೊನೆ ದಿನ ಇರುತ್ತಲ್ಲ, ಅದು ಮೆಮೊರೇಬಲ್ ಇವೆಂಟ್ಸ್ ಅಂದರೆ ಆಗಬೇಕು ಅಂದರೆ, ನಮ್ಮ ಜೀವನದಲ್ಲಿ ಆಗಬೇಕು ಅಂದರೆ ನಮ್ಮ ತಂದೆ ತಾಯಿಯನ್ನು ನಾವು ಸಾಕೋದು, ಸಲಹೋದು, ಗುರು ಹಿರಿಯರನ್ನು ಸಾಕೋದು, ಸಲಹೋದು, ನಮ್ಮ ಸಮಾಜವನ್ನು ಸಾಕೋದು, ಸಲಹೋದು, ಅದರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಸಮಾಜದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಸೇವೆಯ ಮುಖಾಂತರ ಹೊರತು ಮತ್ತಿಂದು ಯಾವುದಿಂದನೂ ಅಲ್ಲ. ಪುಣ್ಯ ಸಂಪಾದನೆ ಆಗಬೇಕು ಅಂದರೆ ತಂದೆ ತಾಯಿ ಸೇವೆ ಮಾಡದೆ ಯಾರು ಸೇವೆ ಮಾಡ್ತೀರಾ ನೀವು? ನನ್ನ ಮಕ್ಕಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಮಕ್ಕಳಿಗೂ ಸುಸಂಸ್ಕೃತರು ಮೊದಲಾಗಿ, ಮಾನವೀಯತೆ ಮೊದಲು ಮುಖ್ಯ, ದೇಶ ಮೊದಲಾಗಬೇಕು. ಅದು ಬಿಟ್ಕೊಂಡು ಸ್ವಾರ್ಥ ಮೊದಲಾದರೆ ಹೀಗೆ ತಂದೆ ತಾಯಿಗಳನ್ನು ಅನಾಥಾಶ್ರಮದಲ್ಲಿ ಬಿಡಬೇಕಾಗತ್ತೆ. ಇಂತಹ ಅನಾಥಾಶ್ರಮದಲ್ಲಿ ಯಾವ ತಂದೆ ತಾಯಿಗೂ ಬೇಡ ಆಶ್ರಯ.
ದಿನಗಳಲ್ಲಿ ಮಕ್ಕಳು ಈಗ ಎಲ್ಲರೂ ಇಂಜಿನಿಯರ್ಸು, ಡಾಕ್ಟರ್ಸು, ಲಾಯರ್ಸು ಎಲ್ಲರನ್ನೂ ಮಾಡಿದ್ದಾರೆ ತಂದೆ ತಾಯಿಗಳು. ಆದರೆ ಒಂದನ್ನು ಮರ್ತಿದ್ದಾರೆ, ಸಂಸ್ಕಾರವನ್ನು. ಸಂಸ್ಕಾರ ಕೊಡದೆ ನೀವು ಏನು ಕೊಟ್ಟರು ಉಪಯೋಗ ಇಲ್ಲ ರೀ. ಹಾಗಾಗಿ ನಾನು ಬೆಳೆಯೋ ಮಕ್ಕಳು ಮುಂದಿನ ಯುವ ಜನಕ್ಕೆ ಒಂದು ಪ್ರೇರಣೆ ಆಗಬೇಕು. ತಂದೆ ತಾಯಿನ ಸಾಕಿ ಸಲಹೆ ಅಂತಹ ತಂದೆ ತಾಯಿಗಳಿಗೆ ಇವರು ಊರುಗೋಲಾಗಿ ಅವರ ಕೊನೆಯ ದಿನದಲ್ಲಿ ಒಂದು ಉಸಿರನ್ನು ತುಂಬ್ತಾ ಇದ್ದಾರಲ್ಲ, ಇದೊಂದು ಮಹಾನ್ ಶಕ್ತಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ವ್ಯಕ್ತಿ ಅಲ್ಲ, ಇದೊಂದು ಶಕ್ತಿ. ಇಂತಹ ಶಕ್ತಿಗಳು ನಮ್ಮ ಸಮಾಜದ ಇದ್ದಲ್ಲೇ ಸಮಾಜದ ಆರೋಗ್ಯ, ಸ್ವಾಸ್ಥ್ಯ, ಒಂದು ಸಂಸ್ಕಾರ ಜನಕ್ಕೆ ಬರಕ್ಕೆ ಸಾಧ್ಯ. ಇವತ್ತು ಜನ್ಮದಿನವನ್ನು ಮತ್ತೊಬ್ಬರು ಆಚರಿಸ್ಕೊಳ್ತಾ ಇದ್ದಾರೆ, ಅನಂತ ಕುಮಾರ್ ಅವರು. ಅವರಿಗೂ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಯಶಸ್ಸನ್ನು ಕೊಟ್ಟು ಕಾಪಾಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡುವಂತಾಗಲಿ ಅಂತ ಹೇಳ್ಕೊಳ್ತೇನೆ. ಸೇವೆ ಪರಮೋಚ್ಚ ಧರ್ಮ ಅಂತ ಹೇಳ್ತಾ ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಆಶಾ ಮೇಡಮ್. ಬಹಳ ಅದ್ಭುತವಾದಂಥ ಮೆಸೇಜನ್ನು ನಮ್ಮ ಸೊಸೈಟಿಗೆ ನೀಡಿದ್ದೀರಾ. ಬಹಳ ಮುತ್ತಿನಂಥ ಮಾತು. ಅನಾಥಾಶ್ರಮಗಳು ಕಡಿಮೆ ಆಗಬೇಕು. ಯಾಕೆಂದರೆ ಎಲ್ಲಿವರೆಗೂ ಮಕ್ಕಳನ್ನ ತಾಯಿ ಎಷ್ಟು ಚೆನ್ನಾಗಿ ಕಾಪಾಡ್ತಾರೆ. ಒಂದು ಮಳೆ ಬಂದರೆ ಎಲ್ಲಿ ನಿಂತೋಗುತ್ತೋ ಮಗು ಅಂತೇಳಿ ಅಷ್ಟು ಜೋಪಾನ ಮಾಡ್ತಾರೆ. ಆದರೆ ವಯಸ್ಸಾದ ನಂತರ ಅದೇ ತಾಯಿನ ಮಳೆಯಲ್ಲಿ 11 ಗಂಟೆ ರಾತ್ರಿಯಲ್ಲಿ ಬಿಟ್ಟು ಹೆಂಡತಿ ಜೊತೆ ಹೋದಂಥವ್ರನ್ನ ನಾನು ನೋಡಿದ್ದೀನಿ. ಬಹಳ ದುಃಖ ಆಯಿತು. ಆದರೆ ಇವತ್ತು ಮೆಸೇಜ್ ನೀಡಿದ್ದು ಮೇಡಮ್ ನನಗೆ ಅದು ಜ್ಞಾಪಕ ಆಯ್ತು, ಅದಕ್ಕೆ ಹೇಳಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೆ ಒಳ್ಳೆ ಸಂದೇಶನ ಒಂದು ಸೊಸೈಟಿಗೆ ನೀಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಅಭಿನಂದನೆ ಸಲ್ಲಿಸಬೇಕು, ಕರೆದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದೆಲ್ಲ ಆಲ್ ಕ್ರೆಡಿಟ್ ಗೋಸ್ ಟು ನಮ್ಮ ಸುಧಮ್ಮನವರಿಗೆ. ಯಾಕೆಂದರೆ ಇಂಥ ಒಂದು ವೇದಿಕೆನ ಸೃಷ್ಟಿ ಮಾಡಿ ನಮ್ಮೆಲ್ಲರಿಗೂ ಹಾಡೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ಸೃಷ್ಟಿ ಮಾಡಿ ಕೊಟ್ಟಿರೋದು ನಮಗೆ ಸುಧಮ್ಮನವರು. ಸೊ ಅದಕ್ಕೆ ಅವರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಇದ್ರ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಪಿಳ್ಳಪ್ಪನವರು ಒಂದೆರಡು ಮಾತುಗಳನ್ನು ಹಾಡಬೇಕಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನೇನು ಅಂದ್ಕೊಂಡು ಬಂದೆ ಅಂದರೆ, ಕೆಂಪೇಗೌಡರ ಬಗ್ಗೆ ವಿಚಾರಗಳನ್ನು ಕೊಡ್ತಾರೆ. ಕೆಂಪೇಗೌಡರ ಬಗ್ಗೆ ಕೆಂಪೇಗೌಡರ ಬಗ್ಗೆ ವಿಚಾರಗಳನ್ನು ಕೊಡ್ತಾರೆ ಮಾತಾಡೋಕ್ಕೆ. ಕೆಂಪೇಗೌಡರ ಬಗ್ಗೆ ವಿಚಾರಗಳನ್ನು ಕೊಡ್ತಾರೆ ಮಾತಾಡೋಕ್ಕೆ ಅಂತ ಅಂದ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಕೆಂಪೇಗೌಡ ಚಾರಿಟಬಲ್ ಟ್ರಸ್ಟ್ಗಳು ಕೆಂಪೇಗೌಡ ಪ್ರಶಸ್ತಿ ಕೊಡ್ತಿದ್ದಾರೆ ಅನ್ನೋ ವಿಚಾರ ಗೊತ್ತಾಯಿತು. ಹಾಗಾಗಿ ಕೆಂಪೇಗೌಡರ ಬಗ್ಗೆನೇ ಮಾತಾಡೋಣ ಅಂತ ನಾನು ಹೇಳಿದೆ. ಮೇಡಮ್ ಅವ್ರು ಹೇಳಿದಾಗೆ ವಿಚಾರ ಅವ್ರು ಹೇಳೋದ್ಮೇಲೆ ನನಗೆ ಅರ್ಥ ಆಯಿತು. ಇಲ್ಲಿ ಹಿರಿಯರಿದ್ದಾರೆ, ಹಿರಿಯರ ಬಗ್ಗೆ ಮಾತಾಡಬೇಕು, ತಂದೆ ತಾಯಿಗಳಿದ್ದಾರೆ, ಅವ್ರ ಬಗ್ಗೆ ಮಾತಾಡಬೇಕು. ಈ ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಗಳು ಇದೆಯಲ್ಲ, ಇವರು ಎಲ್ಲ ಮಾಡ್ಕೊಂಡಿದ್ರು ವಿದ್ಯಾವಂತರೇ ಹೊರತು ಅವಿದ್ಯಾವಂತರಲ್ಲ. ಅವಿದ್ಯಾವಂತರು ಕಷ್ಟನೋ ಸುಖನೋ ಏನೋ ಮಾಡ್ಕೊಂಡು ತಂದೆ ತಾಯಿಗಳನ್ನು ನೋಡ್ಕೊತಿದ್ದಾರೆ, ಸಾಕ್ತಿದ್ದಾರೆ. ಈ ವಿದ್ಯಾವಂತರನ್ನು ಮಾಡ್ಬಿಡಲ್ಲ, ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನೇ ವಿದ್ಯಾವಂತರನ್ನಾಗಿ ಮಾಡೋಣ. ಇಂಜಿನಿಯರು, ಡಾಕ್ಟ್ರು, ಲಾಯರು, ಲೆಕ್ಚರು ಅವರು ಇವ್ರನ್ನ ಮಾಡೋಣ ಅಂತ ಮಾಡಿದಾಗ ಮಾಡಿದ ತಕ್ಷಣ ಅವ್ರೇನು ಮಾಡಿಬಿಟ್ಟು ಅಮೇರಿಕದ ಕಡೆ ಅಥವಾ ಜಪಾನ್ ಕಡೆ, ಜರ್ಮನಿ ಕಡೆ ಪೂರ್ವ ಅಂತ ಹಾರ್ಕೊಂಡ್ಬಿಟ್ಟು ಅಲ್ಲಿ ಹಾರ್ಕೊಂಡೋದ ಸಂದರ್ಭ ಏನಾಯ್ತು ಗೊತ್ತಾ? ಇಲ್ಲಿ ತಂದೆ ತಾಯಿ ಅನಾಥರಾದ್ರು. ಮನೆಯಲ್ಲಿ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ವಿಡಿಯೋ ಕಾಲ್ ಮಾಡ್ಬಿಟ್ಟು ಅಪ್ಪ ಚೆನ್ನಾಗಿದೆಯಾ, ಅಮ್ಮ ಚೆನ್ನಾಗಿದೆಯಾ, ಅಣ್ಣ ಚೆನ್ನಾಗಿದೆಯಾ ಅಂದ್ಬಿಟ್ರೆ ಹೊಟ್ಟೆ ತುಂಬ್ತದ? ಒಂದು ಗ್ಲಾಸ್ ನೀರು ಬೇಕಾದಾಗ, ಕೆಮ್ಮು ಬಂದಾಗ ಅಥವಾ ಏನಾದ್ರು ನೆತ್ತಿಗೆರ್ದಾಗ ಒಂದು ಗ್ಲಾಸ್ ನೀರು ಕೊಡೋರಿಲ್ಲ ಅಂದಮೇಲೆ ಇಂಜಿನಿಯರ್ ಆಗಿದ್ದೆ ಅಂತ ಪ್ರಯೋಜನ, ಡಾಕ್ಟರ್ ಆಗಿದ್ದೆ ಪ್ರಯೋಜನ, ಡಾಲರ್ ಲೆಕ್ಕದಲ್ಲಿ ದುಡ್ಡು ಇಲ್ಲಿ ಸುರಿದ್ರೆ ತಾನೇ ಏನು ಪ್ರಯೋಜನ? ಒಂದು ಸಣ್ಣ ಕತೆ ಹೇಳ್ತೀನಿ. ಇಂಡಿಯಾನಲ್ಲಿ ತಂದೆ ತಾಯಿ ಇರ್ತಾರೆ, ಮಕ್ಕಳು ಇಬ್ಬರು ಗಂಡು ಮಕ್ಕಳು ಇರ್ತಾರೆ. ಇಬ್ಬರು ಪುರ್ರಂತ ಹಾರ್ಕೊಂಡು ಅಮೇರಿಕ ಕಡೆ ಹೊರಟೋಗ್ತಾರೆ. ಅಲ್ಲಿ ಒಬ್ಬ ಆಳುಗಳಿರ್ತಾರೆ, ನೋಡ್ಕೊಳಪ್ಪ ಅಂತ. ಅಂದರೆ ಆಳು ಅಲ್ಲ ಅವರು, ಏನು ಅಕ್ಕಪಕ್ಕದ ಮನೆಯವರು, ತಂದೆ ತಾಯಿ ಇರೋರು ಅಂತ ಸಂಬಂಧಿಕರು ಅಂತ ಏನೋ ಒಬ್ಬರು ನೋಡ್ಕೊತಾ ಇರ್ತಾರೆ. ಅವ್ರು ಫೋನ್ ಮಾಡ್ತಾರೆ, ಸಾಹೇಬ್ರೆ ಅಪ್ಪ ಅವ್ರಿಗೆ ಹುಷಾರಿಲ್ಲ, ಏನು ಮಾಡಿ? ಹುಷಾರಿಲ್ಲ, ಯಾರು ದುಡ್ಡು ಬೇಕಾ? ದುಡ್ಡು ಹಾಕ್ತೀನಿ, ದುಡ್ಡು ಹಾಕಿದ ತಕ್ಷಣ ಆಸ್ಪತ್ರೆಗೆ ಎಲ್ಲ ನಾನು ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬೋದು. ಅಪ್ಪ
ಅಪ್ಪ ಸತ್ತೋಗ್ತಾರೆ, ಅವ್ರು ಬರೋಕ್ಕಾಗಲ್ಲ, ವಿಡಿಯೋ ಕಾಲ್ ಮಾಡಿ ತೋರಿಸು ಅಂತಾರೆ. ಪಾಪ ಅವನ ಕಣ್ಣೀರು ಇಡ್ತಾ ಅವರು ಫೋನ್ ಮಾಡ್ತಾನೆ, ಸಾಹೇಬ್ರೆ ಹಿಂಗೆ ಆಗ್ತಿದೆ ಅಂತ. ಅಣ್ಣಂಗ ತಮ್ಮಂಗ ಫೋನ್ ತಗೋತಾರೆ ಅಮೆರಿಕದಲ್ಲಿರೋರು. ಹಲೋ ಅಣ್ಣ, ಎಲ್ಲಿದ್ಯಾ? ಯಾಕಪ್ಪ ನಾನು ಇಲ್ಲಿದ್ದೀನಿ, ಹೇಳು. ವರ್ಕಲ್ಲಿದ್ದೀನಿ. ಹೌದಾ? ಅಪ್ಪ ಸತ್ತೋಗ್ಬಿಟ್ಟವ್ರಂತೆ. ಅಪ್ಪ ತಾನೇ ಸತ್ತಾಗಿರೋದು, ಬಿಡು, ಅದು ಯಾಕೆ ತಲೆ ಕೆಡಿಸ್ತೀಯ? ನನಗೆ ಇವಾಗ ಬರೋಕ್ಕೆ ಪುರ್ಸೊತ್ತಿಲ್ಲ ಅಲ್ವಾ? ಅಪ್ಪ ಸತ್ತೋದ್ರೆ ದೊಡ್ಡ ಮಗ ತಲೆ ಬಳಸ್ಕೊಳ್ಳೋದು, ಅವ್ರು ಕಾರ್ಯ ಮಾಡ್ಕೊಳ್ಳೋದೆಲ್ಲ ಇರ್ತದೆ. ನನಗೆ ಇವಾಗ ಬರೋಕ್ಕೆ ಟೈಮ್ ಇಲ್ಲ. ನೀನು ಅಪ್ಪ ಸತ್ತೋಗೋರು ತಾನೆ, ನೀನು ಹೋಗಿ ಆ ಕಾರ್ಯ ಮಾಡು. ಅಮ್ಮ ಸತ್ತೋಯ್ತದಲ್ಲ, ಅವಾಗ ನೀನು ಹೋಗ್ಬೇಡ, ಅವಾಗ ನಾನು ಹೋಗು, ಈಗ ನೀನು ಅಂತ ಹೇಳ್ತಾರೆ. ಈ ಕಾಲದಲ್ಲಿ ನಾವಿದ್ದೀವಿ. ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ಅಮ್ಮವರು ಈ ಕೆಲಸ ಮಾಡ್ತಿದ್ದಾರಲ್ಲ, ಬಹಳನೇ ಸಂತೋಷ, ತುಂಬ ಸಂತೋಷ ಆಯಿತು. ನನ್ನ ಕಣ್ಣಲ್ಲಿ ನಂತರ ನೀರು ಬಂದಂಗೆ ಆಯಿತು ಮೇಡಮ್ ಅವ್ರು ಮಾತಾಡೋದು. ಎಲ್ಲರಿಗೂ ನಮಸ್ಕಾರ. ಆ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಅಂತ ನಾನು ನಮಗೆಲ್ಲರಿಗೂ ವಂದಿಸಿ ಕೈ ಮುಗಿತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ತುಂಬ ಸುಂದರವಾಗಿ ಮಾತಾಡಿದ್ರಿ. ಈಗ ಒಂದು ಉದ್ಘಾಟನೆ ಮಾಡ್ಬಿಡೋಣ. ಆ್ಯಕ್ಚುಲಿ ಅವಾಗಲೇ ಮಾಡಬೇಕಾಗಿತ್ತು, ಮರ್ತ್ಬಿಟ್ಟೆ.